ನೀವು ಲವ್ ಏನಾದರೂ ಮಾಡಿದ್ರು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಮಾಡಿದ್ವಿ ನಾವು ಲವ್ ಮಾಡಿದ್ವಿ ಮದುವೆ ಆಗೋಕ್ಕಾಗಲಿಲ್ಲ ಕಾರಣಾಂತರದಿಂದ ನಮ್ಮದು ಟ್ರೂ ಲವ್ ಆಗಿತ್ತು ತುಂಬ ಚೆನ್ನಾಗಿ ಟ್ರೂ ಲವ್ ಆಗಿತ್ತು ಕಾರಣಾಂತರದಿಂದ ಅದು ಫೇಲ್ಯೂರ್ ಆಯಿತು ನನಗೆ ಇವಾಗಲೂ ನಾನು ಲವ್ ಹುಡುಕ್ತಾ ಇದ್ದೀನಿ ಅವ್ರು ಸಿಗ್ತಾ ಇಲ್ಲ ಅವ್ರಿಗೂ ಮ್ಯಾರೇಜ್ ಆಗಿದೆ ಸಿಗ್ತಾ ಇಲ್ಲ ಅವರು ಮದುವೆ ಆಗಿದೆ ಏನು ಅದರಲ್ಲ ಏನಿಲ್ಲ ಕಾಮನ್ ಥಿಂಗ್ಸು ನಾವೇನು ಬೇರೆ ಕೆಟ್ಟದ ಪದ ಆಗಲಿ ನಿಷ್ಕಲ್ಮಶ ಪದ ಆಗಲಿ ನಾವು ಮಾತಾಡೋದಿಲ್ಲ ಲವ್ ಮಾಡಿದ್ವಿ ಒಂದು ನೆನಪು ಹಳೆ ನೆನಪು ಅದನ್ನು ಅದೆಲ್ಲ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡೋಕ್ಕಾಗೋದಿಲ್ಲ ಎಕ್ಸ್ಪೋಸ್ ಮಾಡಿದ್ರೂ ಅವ್ರೇನು ಅಂತ ಇದೇನು ಮಾಡೋದಿಲ್ಲ ಅವರು ಈಗಿನ ಜನ್ರೇಷನ್ನಲ್ಲಿ ಸಿನಿಮಾಗೆ ಬಾ ಅಲ್ಲಿಗೆ ಬಾ ಕೆಫೆಸ್ಟೇರಿಯಾಗೆ ಬಾ ಹೋಟ್ಲಿಗೆ ಬಾ ಕಾಫಿ ಕುಡಿಯೋಕ್ಕೆ ಬಾ ಜ್ಯೂಸ್ ಕುಡಿಯೋಕ್ಕೆ ಬಾ ಐಸ್ ಕ್ರೀಮ್ ತಿನ್ನೋಕ್ಕೆ ಬಾ ಅಂತ ಇದು ಮಾಡ್ತಾರೆ ಆಗಿನ ಜನ್ರೇಷನಲ್ಲಿ ಆ ಥರ ಅಲ್ಲ ಬೆಟ್ಟದ ಹತ್ರ ಬಾ ನದಿ ಹತ್ರ ಬಾ ದೇವಸ್ಥಾನಕ್ಕೆ ಬಾ ಕಲ್ಯಾಣಿ ಹತ್ರ ಬಾ ಅಂತ ಕರೀತಾ ಇದ್ವಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ಯಾ ನೀನು ನಿನ್ಗೆ ಎಷ್ಟು ಸಂಬಳ ಬರುತ್ತೆ ನಿನ್ನ ಹತ್ರ ಏನಿದೆ ನಿನ್ನ ಪಾಕೆಟಲ್ಲಿ ಏನಿದೆ ಮನಿ ನೀನು ಖರ್ಚು ಮಾಡ್ತೀಯಾ ಖರ್ಚು ಮಾಡಲ್ವಾ ಬಟ್ಟೆ ಹಾಕ್ತೀಯಾ ಗಾಡಿ ಇದೆಯಾ ಕಾರ್ ಇದೆಯಾ ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಸ್ವಂತ ಮನೆ ಇದೆಯಾ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಇವೆಲ್ಲ ನೋಡ್ತಾರೆ ಈಗಿನ ಜನ್ರೇಷನಲ್ಲಿ ಒಂದು ಕುರುಡ್ರು ಲವ್ ಮಾಡ್ತಾರೆ ಕುಂಟ್ರು ಲವ್ ಮಾಡ್ತಾರೆ ದಟ್ ಈಸ್ ಟ್ರೂ ಲವ್ ಒಂದು ಹ್ಯಾಂಡಿಕ್ಯಾಪು ಲವ್ ಮಾಡ್ತಾರೆ ಪ್ರೀತಿ ಅನ್ನೋದು ಮನಸ್ಸಿಂದ ಬರೋದು ಮನಸ್ಸು ಹೃದಯದಿಂದ ಬರೋದು ಬುದ್ಧಿವಂತಿಕೆಯಿಂದ ಬರೋದು ಒಬ್ರಿಗೊಬ್ಬರು ಇಷ್ಟ ಬೇರೆ ಥರ ಕೆಟ್ಟದ್ದಾಗಲಿ ಯೋಚನೆ ಮಾಡಿ ಲವ್ ಮಾಡೋ ಅಂಥದ್ದಲ್ಲ ಎರಡು ಜೀವಗಳು ಒಪ್ಕೊಂಡ್ರೆ ಅದೆಲ್ಲ ಅದರೆಲ್ಲ ಏನಿಲ್ಲ ಜಾತಿ ಕುಲ ಮತ ಭೇದ ಅದೆಲ್ಲ ಏನಿಲ್ಲ ಲವ್ಗೆ ಲವ್ ಅನ್ನೋದು ಒಳ್ಳೆ ಒಬ್ರಿಗೊಬ್ಬರು ಇಷ್ಟಪಡೋ ಅಂಥದ್ದು ಬೇರೆ ಡಿಫಿಕಲ್ಟ್ ವರ್ಡ್ಸ್ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದು ಮಾಡಬಾರ್ದು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಬೇಕು ಆಗಿನ ಜನ್ರೇಷನ್ ಲವ್ ಟ್ರೂ ಲವ್ ಈಗಿನ ಜನ್ರೇಷನ್ ಲವ್ ಅಂದರೆ ಕೆಲವರು ಇಷ್ಟಪಡ್ತಾರೆ ಆಮೇಲೆ ಮನೇಲಿ ಬೇಡ ಅಂದರೆ ಬಿಟ್ಬಿಡ್ತಾರೆ ಆಗಿನ ಜನ್ರೇಷನ್ ಅಂದರೆ ಲೈಲಾ ಮಜ್ನು ಥರ ಮದುವೆ ಆಗೋ ತನಕ ಅವರು ಇದು ಮಾಡ್ತಾಯಿಲ್ಲ ಮದುವೆ ಆದಮೇಲೂ ಚೆನ್ನಾಗಿರ್ತಾಯಿದ್ರು ಟ್ರೂ ಲವ್ ಗೋಲ್ಡ್ ಲವ್ ಡೈಮಂಡ್ ಲವ್ ಪ್ಲ್ಯಾಟಿನಮ್ ಲವ್ ಆಯಿತಾ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಚಿನ್ನದ ಲವ್ ಮಾಣಿಕ್ಯ ಲವ್ ಪ್ರೀತಿ ಇವಾಗಿಂದು ಸುಮ್ಮನೆ ಹಾಯ್ ಬಾಯಿ ಟೈಮ್ ಪಾಸ್ಗೆ ಶೋಕಿಗೆ ಮಾಡ್ತಾರೆ ಈಗಿನ ಜನರೇಷನ್ ಟ್ರೂ ಲವ್ ಅಂತ ಮಾಡ್ತಾರಲ್ಲ ಅದಕ್ಕೇನು ಕೆಲವರು ಮಾಡ್ತಾರೆ ನಾನಿಲ್ಲ ಅಂತೇಳಲ್ಲ ಮಾಡ್ತಾರೆ ಸಾಧನೆ ಮಾಡಿ ಮದುವೆ ಮಾಡ್ಕೊತಾರೆ ಮದುವೆ ಆದಮೇಲೂ ಚೆನ್ನಾಗಿರ್ತಾರೆ ಇವಾಗಿನ ಇದರಲ್ಲಿ ಜನ್ರೇಷನಲ್ಲಿ ನಡೀತಾ ಇರೋದೇ ಕಾಲೇಜಲ್ಲಾಗಲಿ ವರ್ಕ್ ಪ್ಲೇಸಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮೀಟ್ ಆಗಲಿ ಇದು ಮಾಡಿಕೊಂಡು ಟೈಮ್ ಪಾಸಿಗೆ ಮಾಡ್ತಾರೆ ಆಗಿಂದ ಆಗಲ್ಲ ಆಗಿನಲ್ಲಿ ಪ್ರೀತಿ ಮಾಡಬೇಕು ಅಂತಂದರೆ ಎಲ್ಲ ಒಂದು ಬೆಟ್ಟದ ಹತ್ರ ಕರೆಯೋದು ಅವರು ಭೇಟಿ ಮಾಡ್ತಾಯಿದ್ರು ಆಮೇಲೆ ಈ ಥರ ಪಾರ್ಕ್ಗಳು ಪಬ್ಗಳು ಕಾಫಿ ಕೆಫೆಸ್ಟೇರಿಯಾ ಅದು ಇದು ಇರಲಿಲ್ಲ ಈಗಿನ ಜನ್ರೇಷನ್ನಲ್ಲಿ ಸಿನಿಮಾಗೆ ಬಾ ಅಲ್ಲಿಗೆ ಬಾ ಕೆಫೆಸ್ಟೇರಿಯಾಗೆ ಬಾ ಹೋಟ್ಲಿಗೆ ಬಾ ಕಾಫಿ ಕುಡಿಯೋಕ್ಕೆ ಬಾ ಜ್ಯೂಸ್ ಕುಡಿಯೋಕ್ಕೆ ಬಾ ಐಸ್ ಕ್ರೀಮ್ ತಿನ್ನೋಕ್ಕೆ ಬಾ ಅಂತ ಇದು ಮಾಡ್ತಾರೆ ಆಗಿನ ಜನ್ರೇಷನಲ್ಲಿ ಆ ಥರ ಅಲ್ಲ ಬೆಟ್ಟದ ಹತ್ರ ಬಾ ನದಿ ಹತ್ರ ಬಾ ದೇವಸ್ಥಾನಕ್ಕೆ ಬಾ ಕಲ್ಯಾಣಿ ಹತ್ರ ಬಾ ಅಂತ ಕರೀತಾ ಇದ್ವಿ ಅಂದರೆ ಹೆಂಗೆ ನೀವು ಫೈಂಡ್ ಔಟ್ ಮಾಡ್ತೀರಾ ಈಗಿನ ಒಂದು ಲವರ್ಸ್ನ ನೋಡಿದ್ರೆ ಟ್ರೂ ಲವ್ ಇವ್ರದ್ದು ಅಂತ ಹೆಂಗಂತಾರೆ ಏನು ಕ್ವಾಲಿಟೀಸ್ ಇರ್ಬೇಕು ಟ್ರೂ ಲವ್ ಅಂತ ಅವ್ರ ಮಗದಲ್ಲಿ ಕಳೆ ಗೊತ್ತಾಗುತ್ತೆ ಇವರು ಮುಂದೆ ಒರೆಸಿ ಸಾಂಪ್ರದಾಯಿಕವಾಗಿ ಅಥವಾ ಮನೆಯಲ್ಲಿ ಎದುರಿಸಿ ಅಥವಾ ಅವ್ರಿಗೆ ಒಪ್ಪಿಸಿ ಮದುವೆ ಮಾಡ್ಕೊತಾರೋ ಇಲ್ವೋ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ನೋಡಿದ್ರೆ ಈಗಿನ ಜನ್ರೇಷನ್ ಹುಡುಗಿರಿ ಒಂದಷ್ಟು ಜನ ಹೇಳೋದು ಲವ್ ಮಾಡಬೇಕಂತ ಇವಾಗ ಅರೇಂಜ್ ಮ್ಯಾರೇಜು ಓಕೆ ಅರೇಂಜ್ ಮ್ಯಾರೇಜ್ ಆದರೆ ನನಗೆ ಹುಡುಗ ಇಷ್ಟೇ ಸ್ಯಾಲ್ರಿ ತೊಗೋಬೇಕು ಇಷ್ಟೇ ಓದಿರಬೇಕು ಹಿಂಗೆ ಇರಬೇಕು ಅಂತ ಒಂದಷ್ಟು ಹೇಳ್ತಾ ಇರ್ತಾರೆ ಆ ಥರ ಹುಡುಗಿರಿಗೆ ನೀವು ಹೇಳೋದ್ರೆ ಏನು ಹೇಳ್ತೀರಿ ಅದೆಲ್ಲ ಒಂದು ದಬ್ಬಾಳಿಕೆ ಅನ್ಬೋದು ಆಮೇಲೆ ಒಂದು ಈಗಿನ ಜನ್ರೇಷನ್ ಥಿಂಕಿಂಗ್ ಅನ್ಬೋದು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ಯಾ ನೀನು ನಿನ್ಗೆ ಎಷ್ಟು ಸಂಬಳ ಬರುತ್ತೆ ನಿನ್ನ ಹತ್ರ ಏನಿದೆ ನಿನ್ನ ಪಾಕೆಟಲ್ಲಿ ಏನಿದೆ ಮನಿ ನೀನು ಖರ್ಚು ಮಾಡ್ತೀಯಾ ಖರ್ಚು ಮಾಡಲ್ವಾ ಬಟ್ಟೆ ಹಾಕ್ತೀಯಾ ಗಾಡಿ ಇದೆಯಾ ಕಾರ್ ಇದೆಯಾ ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಸ್ವಂತ ಮನೆ ಇದೆಯಾ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಇವೆಲ್ಲ ನೋಡ್ತಾರೆ ಈಗಿನ ಜನ್ರೇಷನಲ್ಲಿ ನೋಡಿ ಆಗೋದು ಲವ್ ಅಲ್ಲ ಅಂತೀರ ಪ್ರೀತಿ ಅಲ್ಲ ಮನಸ್ಸಲ್ಲಿ ಹುಟ್ಟುವಂಥದ್ದು ಪ್ರೀತಿ
ಒಂದು ಕುರುಡ್ರು ಲವ್ ಮಾಡ್ತಾರೆ, ಕುಂಟ್ರು ಲವ್ ಮಾಡ್ತಾರೆ, ದಟ್ ಈಸ್ ಟ್ರೂ ಲವ್. ಒಂದು ಹ್ಯಾಂಡಿಕ್ಯಾಪು ಲವ್ ಮಾಡ್ತಾರೆ. ಪ್ರೀತಿ ಅನ್ನೋದು ಮನಸ್ಸಿಂದ ಬರೋದು, ಮನಸ್ಸು ಹೃದಯದಿಂದ ಬರೋದು, ಬುದ್ಧಿವಂತಿಕೆಯಿಂದ ಬರೋದು. ಒಬ್ರಿಗೊಬ್ಬರು ಇಷ್ಟ, ಬೇರೆ ಥರ ಕೆಟ್ಟದ್ದಾಗಲಿ ಯೋಚನೆ ಮಾಡಿ ಲವ್ ಮಾಡೋ ಅಂಥದ್ದಲ್ಲ. ಒಂದು ಸಂಸಾರ ಈಗ ಮದುವೆ ಆದಮೇಲೆ ಒಂದು ಹುಡುಗ ಹುಡುಗಿ ಚೆನ್ನಾಗಿರ್ಬೇಕಂದ್ರೆ ಅವರು ಅಂದರೆ ಒಂದು ಹುಡುಗನಲ್ಲಿ ಕ್ವಾಲಿಟಿ ಗುಣ ಚೆನ್ನಾಗಿರ್ಬೇಕಿಲ್ಲ ಹಣ ಚೆನ್ನಾಗಿರ್ಬೇಕು. ಈಗಿನ ಜನ್ರೇಷನ್ಲಾದರೆ ಎರಡೂ ಚೆನ್ನಾಗಿರಬೇಕು. ಆಗಿನ ಜನ್ರೇಷನ್ಲಾದರೆ ಎಲ್ಲ ಇರ್ತಾಯಿತ್ತು. ಮನೆಯಲ್ಲಿ ಕೆಲವರು ಫಾರ್ಮರ್ಸ್ ಇರ್ತಾಯಿದ್ರು, ಅಂದರೆ ರೈತರು. ಕೆಲವರು ಮನೆಗಳಲ್ಲಿ ಹಳ್ಳಿ, ಅವಾಗ ಅವ್ರಿಗೆಲ್ಲ ರೀತಿಯಲ್ಲೂ ಸೌಲಭ್ಯ ಇರ್ತಾಯಿತ್ತು. ಕೊಂಡ್ಕೊಳ್ಳೋ ಅಂಥದ್ದು ಏನು ಇರ್ತಾ ಇರಲಿಲ್ಲ ಅವ್ರಿಗೆ. ತರಕಾರಿ ಆಗಲಿ, ದಿನಸಿ ಧಾನ್ಯ ಆಗಲಿ, ಹಣ್ಣುಗಳಾಗಲಿ ಎಲ್ಲ ಅವರೇ ಬೆಳೀತಾಯಿದ್ರು. ಅವಾಗೇನು ಆ ಥರ ಕಾನ್ಸೆಪ್ಟ್ ಮೈಂಡ್ ಇರ್ತಾ ಇರಲಿಲ್ಲ. ಈಗಿನ ಜನ್ರೇಷನ್ ಆದರೆ ಬೆಂಗಳೂರಲ್ಲಿ ಸಿಟಿನಲ್ಲಿ ದಿನನಿತ್ಯ ಆದರೆ ದುಡ್ಡು ಬೇಕು. 500 ರೂಪಾಯಿ ಇಲ್ಲದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡೋಕ್ಕಾಗೋದಿಲ್ಲ. ಆ ಥರ ಕಾನ್ಸೆಪ್ಟಲ್ಲಿ ಆ ಹುಡುಗಿರು ಆ ಥರ ನೋಡ್ತಾರೆ. ಹಣನೂ ಬೇಕು ಅನ್ಸುತ್ತಾ? ಬೇಕು. ಈಗಿನ ಜನ್ರೇಷನಲ್ಲಿ ಬೇಕು, ಆಗಿನ ಜನ್ರೇಷನಲ್ಲಿ ಬೇಡಬಾರ್ದಾಗಿತ್ತು. ಏನು ಬೇಡಬಾರ್ದಾಗಿತ್ತು. ಈಗಿನ ಜನ್ರೇಷನಲ್ಲಿ 100% ಬೇಕು. ಯಾವಾಗ ಈ ಜನ್ರೇಷನಲ್ಲಿ ಲವ್ ಮ್ಯಾರೇಜ್ ಬೆಟರ್ ಅನ್ಸುತ್ತಾ ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ಸುತ್ತಾ? ಅದು ತಂದೆ ತಾಯಿ ಒಪ್ಪಬೇಕು, ಮನೆಯಲ್ಲಿ ಫ್ಯಾಮಿಲಿ ಒಪ್ಪಬೇಕು. ಅವ್ರ ಸಿಸ್ಟರ್ಸೋ ಬ್ರದರ್ಸೋ ಅವ್ರ ಫ್ಯಾಮಿಲಿಗೆ ಎದುರ್ಕೊಂಡು ಅವರು ಒಪ್ಪಿಸಿ ಅವ್ರಿಗೆ ಒಂದು ದಾರಿನಲ್ಲಿ ಕರ್ಕೊಂಡೋಗಿ ಹೇಳಿ, ಬುದ್ಧಿವಾದ ಹೇಳಿ. ಓಕೆ, ಎರಡು ಜೀವಗಳು ಒಪ್ಕೊಂಡ್ರೆ ಅದರೆಲ್ಲ ಏನಿಲ್ಲ. ಜಾತಿ ಕುಲ ಮತ ಭೇದ ಅದೆಲ್ಲ ಏನಿಲ್ಲ ಲವ್ಗೆ. ಲವ್ ಅನ್ನೋದು ಒಳ್ಳೆ ಒಬ್ರಿಗೊಬ್ಬರು ಇಷ್ಟಪಡೋ ಅಂಥದ್ದು. ಬೇರೆ ಡಿಫಿಕಲ್ಟ್ ವರ್ಡ್ಸ್ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದು ಮಾಡಬಾರ್ದು. ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಬೇಕು. ಓಪನ್ ಹಾರ್ಟೆಡಾಗೆ ಪ್ರೀತಿ ಮಾಡಬೇಕು. ಅದು ಒಂದು ಒಳ್ಳೆ ಪ್ರೀತಿ ಅನ್ನೋದು. ಲವ್ ಮಾಡಿ ಅಂದರೆ ಮನೇಲಿ ಒಪ್ಪಿಸಿ ಅವ್ರ ಪರ್ಮಿಷನ್ ತೊಗೊಂಡ್ರೂ ಒಳ್ಳೇದಲ್ವಾ. ಗುರು ಹಿರಿಯರು, ಇವಾಗ ನಾವು ಒಂದು ಸ್ಕೂಲ್ಗೆ ಹೋಗ್ತೀವಿ, ಮೇಷ್ಟ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ನಾವು ಕಲಿಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ಬೇರೆ ಏನೋ ಪರಲೆ ಮಾಡಿದ್ರೆ ನಮ್ಮ ಜೀವನ ಹಾಳಾಗುತ್ತೆ. ಸ್ಕೂಲ್ಗೆ ಹೋಗಿನೂ ಏನು ಪ್ರಯೋಜನ ಇಲ್ಲ. ಇದು ಹಂಗೆ, ಲೈಫೂ ಹಂಗೇ. ನಾವು ತಿಳಿದು ನಾವು ಮನೆಯಲ್ಲಿ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ದಾರಿನಲ್ಲಿ ಹೇಳಿ, ಮೃದುವಾಗಿ ಹೇಳಿ ಅವ್ರಿಗೆ ಅವ್ರಿಗೊಂದು ಆಶ್ವಾಸನೆ ತೊಗೊಂಡು ಅವ್ರದ್ದು ಒಂದು ಪರ್ಮಿಷನ್ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಬ್ಬರು ಮನೆಯಲ್ಲೂ ಅನ್ಯೋನ್ಯವಾಗಿ ಒಪ್ಕೊಂಡು ಮದುವೆ ಇದು ಮಾಡ್ಕೊಂಡು ಒಪ್ಪಿಸಿ ಮದುವೆ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅವ್ರ ಸಂಸಾರ ಚೆನ್ನಾಗಿರುತ್ತೆ. ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಜಗಳ ಮಾಡಿಕೊಂಡು ಇನ್ನೆಲ್ಲೋ ಹೋಗಿ ಅವ್ರ ಹತ್ರ ಒಪ್ಪಿಸಿ ನ್ಯಾಯ ಪಂಚಾಯತಿ ಒಪ್ಪಿಸಿ ಅದೆಲ್ಲ ಮಾಡೋದು ಚೆನ್ನಾಗಿರೋದಿಲ್ಲ. ನೀವು ಲವ್ ಏನಾದರೂ ಮಾಡಿದ್ರೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಲವ್ ಮಾಡಿದ್ವಿ ನಾವು. ಲವ್ ಮಾಡಿದ್ವಿ, ಮದುವೆ ಆಗೋಕ್ಕಾಗಲಿಲ್ಲ ಕಾರಣಾಂತರದಿಂದ. ನಮ್ಮದು ಟ್ರೂ ಲವ್ ಆಗಿತ್ತು, ತುಂಬ ಚೆನ್ನಾಗಿ ಟ್ರೂ ಲವ್ ಆಗಿತ್ತು. ಕಾರಣಾಂತರದಿಂದ ಅದು ಫೇಲ್ಯೂರ್ ಆಯಿತು. ನನಗೆ ಇವಾಗಲೂ ನಾನು ಲವ್ ಹುಡುಕ್ತಾ ಇದ್ದೀನಿ, ಅವ್ರು ಸಿಗ್ತಾ ಇಲ್ಲ. ಅವ್ರಿಗೂ ಮ್ಯಾರೇಜ್ ಆಗಿದೆ, ಸಿಗ್ತಾ ಇಲ್ಲ ಅವರು. ಮದುವೆ ಆಗಿದೆ. ಏನು ಅದರಲ್ಲ ಏನಿಲ್ಲ, ಕಾಮನ್ ಥಿಂಗ್ಸು. ನಾವೇನು ಬೇರೆ ಕೆಟ್ಟದ ಪದ ಆಗಲಿ ನಿಷ್ಕಲ್ಮಶ ಪದ ಆಗಲಿ ನಾವು ಮಾತಾಡೋದಿಲ್ಲ. ಲವ್ ಮಾಡಿದ್ವಿ, ಒಂದು ನೆನಪು, ಹಳೆ ನೆನಪು. ಅದೆಲ್ಲ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡೋಕ್ಕಾಗೋದಿಲ್ಲ. ಎಕ್ಸ್ಪೋಸ್ ಮಾಡಿದ್ರೂ ಅವ್ರೇನು ಅಂತ ಇದೇನು ಮಾಡೋದಿಲ್ಲ ಅವರು. ಬ್ಯಾಡ್ ಥಿಂಕಿಂಗ್ಸು, ಬ್ಯಾಡ್ ಟಾಕ್ಸು ಆ ಥರ ಎಲ್ಲ ಏನು ಇದು ಮಾಡೋದಿಲ್ಲ.